ಅಣ್ಣಾರಾವ್ ಶೆಳಗಿ ಮತ್ತಿಮೂಡ, ಕರ್ನಾಟಕ ಸಂಘಟನಾ ವೇದಿಕೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು. ಇವತ್ತಿನ ದಿವಸ ನಮ್ಮ ಕಲಬುರಗಿಯ ಹೆಮ್ಮೆಯ ಯುವ ಮಿತ್ರರು, ಆತ್ಮೀಯರು, ಸಹೋದರಾಗಿರ್ತಕ್ಕಂಥ ಗುರು ಬಂಡಿಯವರು ಇವತ್ತಿನ ದಿವಸ ಅವರು ಬಹಳ ವರ್ಷದ ಒಂದು ಕನಸು ಇವತ್ತು ನನಸಾದಂಥ ಒಂದು ದಿನ. ಇದೆಲ್ಲರೂ ಹೆಮ್ಮೆಯ ಪಡುವಂಥ ದಿನ. ಏನಂತ ಕೇಳಿದರೆ, ಈ ಧೀರ ಸಾಮ್ರಾಟ ಚಲನಚಿತ್ರ ಇವತ್ತಿನ ದಿವಸ ಬಿಡುಗಡೆ ಆಗಿದೆ. ರಾಜ್ಯದ ಎಲ್ಲ ಕಡೆಗೂ ಇವತ್ತಿನ ದಿವಸ ಈ ಒಂದು ಚಿತ್ರ ಪ್ರದರ್ಶನಗೊಳ್ತಾ ಇದೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಕಲಾವಿದರಿಗೆ ಪ್ರತಿಭೆಯನ್ನು ಹೊರತರುವ ನಿಟ್ಟಿನೊಳಗೆ ಈ ಭಾಗದ ಕಲಾವಿದರನ್ನು ಹಾಕಿಕೊಂಡು ಈ ಒಂದು ಧೀರ ಸಾಮ್ರಾಟ ಚಲನಚಿತ್ರ ಅದ್ಭುತವಾಗಿರ್ತಕ್ಕಂಥ ಒಂದು ಚಲನಚಿತ್ರ ನಿರ್ಮಾಣ ಮಾಡಿ ಇವತ್ತಿನ ದಿವಸ ಬಿಡುಗಡೆಯಾಗಿದೆ. ತಾವೆಲ್ಲರೂ ನಮ್ಮ ಕಲಬುರಗಿಯ ಹೆಮ್ಮೆಯ ಕಲಾವಿದರಂತ ತಿಳ್ಕೊಂಡು ಗುರು ಬಂಡಿಯವರನ್ನು ಮತ್ತು ಆ ಚಿತ್ರದಲ್ಲಿ ನಮ್ಮ ಕಲಬುರಗಿಯಿಂದ ಅನೇಕ ನಮ್ಮ ಕಲಾವಿದರು, ನಮ್ಮ ಮಂಜು ಅವರಾಗಿರ್ಬೋದು ಮತ್ತು ಸಾಗರ್ ಅವರಾಗಿರ್ಬೋದು, ಇನ್ನೂ ಅನೇಕ ಎಲ್ಲ ಕಲಾವಿದರು, ನಮ್ಮ ಭಾಗದ ಕಲಾವಿದರಿಗೆ ನೀವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಚಿತ್ರಮಂದಿರದಲ್ಲಿ ಹೋಗಿ ಈ ಒಂದು ಧೀರ ಸಾಮ್ರಾಟ ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ನಮ್ಮ ಕಲಬುರಗಿಯ ಕಲಾವಿದರಿಗೂ, ನಿರ್ಮಾಪಕರಿಗೂ, ಗುರು ಬಂಡಿಯವರಿಗೂ ಎಲ್ಲರಿಗೂ ನೀವು ಒಂದು ಆಶೀರ್ವಾದ ಮಾಡಬೇಕಾಗಿ ಈ ಒಂದು ಸಭೆಯ ಮುಖಾಂತರ ಕೇಳ್ಕೊಳ್ತೀನಿ. ಧೀರ ಸಾಮ್ರಾಟ ಚಲನಚಿತ್ರವನ್ನು ಈ ಗುಲ್ಬರ್ಗ ಇಡೀ ರಾಜ್ಯದಂತ ಬಿಡುಗಡೆ ಆಗಿದ್ದು ಖುಷಿ ತಂದ ವಿಷಯ. ನನ್ನ ಸ್ನೇಹಿತರಾದಂಥ ಗುರು ಬಂಡಿಯವರು ಈ ಚಿತ್ರದ ನಿರ್ಮಾಪಕರಾಗಿದ್ದಾರೆ. ಅವ್ರದ್ದು ಉದ್ದೇಶ ಒಂದೇ, ಈ ಕಲ್ಯಾಣ ಕರ್ನಾಟಕದ ಪ್ರತಿಭೆಗಳನ್ನು ಗುರುತಿಸಬೇಕು. ಈ ಕಲ್ಯಾಣ ಭಾಗದ ಪ್ರತಿಭೆಗಳನ್ನು ಇಡೀ ಕರ್ನಾಟಕ ರಾಜ್ಯ ತುಂಬ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು, ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಅನೇಕ ದಿನಗಳಿಂದ ಅವರು ಕಾರ್ಯಕ್ರಮ ಮಾಡ್ಕೊತಾ ಹೊಂಟಿದ್ದಾರೆ. ಹಾಗೂ ಕರ್ನಾಟಕ ರಾಜ್ಯೋತ್ಸವ ದಿನವನ್ನು ಅವರು ಪ್ರತಿ ವರ್ಷ ಆಚರಿಸ್ಕೊತಾ ಬರ್ತಾರೆ. ಮತ್ತು ಕಲ್ಯಾಣ ಕರ್ನಾಟಕದ ಕೋಗಿಲೆ ಅಮ್ಮ ಒಂದು ಇದನ್ನು ಮಾಡಿ ಅವರು ಇಲ್ಲಿ ಫೇಮಸ್ ಆಗಿದ್ದರು. ಹಾಗೆ ಅನೇಕ ನಮ್ಮ ಭಾಗದ ಕಲಾವಿದರನ್ನು ಬೆಳೆಸ್ಕೋತಾ ಬರ್ತಾ ಇದ್ದಾರೆ. ಹಾಗೆ ನಾನು ಕೂಡ ಈ ಪಿಕ್ಚರ್ದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ನೀವೆಲ್ಲರೂ ಈ ಟಾಕೀಸ್ಗೆ ಹೋಗಿ ಒಂದು ಪಿಕ್ಚರ್ ನೋಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಮತ್ತು ಈ ಗುಲ್ಬರ್ಗ ಭಾಗದ ಅಕ್ಕ ತಂಗಿಯರು, ಅಣ್ಣ ತಮ್ಮದವರು ಎಲ್ಲರೂ ಟಾಕೀಸ್ಗೆ ಹೋಗಿ ಪಿಕ್ಚರ್ ನೋಡ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.